ಮಾಧ್ಯಮದವರಿಗೆ ಆಹ್ವಾನ. ಪಂಚಮಸಾಲಿ ಲಿಂಗಾಯತ ಸಮಾಜದ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅಭಿಮಾನಿ ಬಳಗದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೂತನ ಸಚಿವ ಸಂಪುಟದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜದ ನೇರ ನುಡಿಯ ಯುವ ನೇತಾರ ಶಾಸಕರಾದ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅವರಿಗೆ ಸಚಿವ ಸಂಪುಟದಲ್ಲಿ ನೇಮಕ ಮಾಡುವಂತೆ ಆಗ್ರಹಿಸಿ ಮಾಧ್ಯಮಗೋಷ್ಠಿ ಹಾಗೂ ಮಾಧ್ಯಮದ ಜೊತೆ ಮಾತನಾಡಿದರು. ಎಲ್ಲ ಪತ್ರಿಕಾಪ್ರೇಮಿಗಳಿಗೆ ವೇದಿಕೆಯ ಮೇಲೆ ಸಮಾಜದ ಹಿರಿಯರು ನಿಕಟಪೂರ್ವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಸವರಾಜ್ ಬೆಂಗಳೂರು ಸರ್ ಅವರು ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನ ಧರ್ಮದರ್ಶಿಗಳು ಶ್ರೀ ಪೀಠ ಹರಿಹರ ಇವರ ಪ್ರಧಾನ ಧರ್ಮದರ್ಶಿಗಳಂತ ಶ್ರೀಮತಿ ಡಿ.ಸಿ. ಉಮಾಪತಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀ ಪಿ.ಡಿ. ಚಿನ್ನೂರಣ್ಣ ಅವರು ಅವರು ಕೂಡ ನಮ್ಮ ಧರ್ಮದರ್ಶಿಗಳು, ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೇನೆ ಶಂಕರಪ್ಪ ಸೇರಿ ಅವರು ಕರ್ನಾಟಕ ರಾಜ್ಯ ವೀರಶೈವ ಪಂಚಮಸಾಲಿ ಸಮಾಜದ ರಾಜ್ಯ ಉಪಾಧ್ಯಕ್ಷರು. ಹಾಗೆಯೇ ಶ್ರೀಯುತ ಜ್ಯೋತಿ ಪ್ರಕಾಶ್ ನಮ್ಮ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೇನೆ ಶ್ರೀಯುತ ತಿಪ್ಪಣ್ಣವರು ನಮ್ಮ ಸಮಾಜದ ಹಿರಿಯರು, ಅವರು ಕೂಡ ನಮ್ಮ ವೇದಿಕೆ ಮೇಲೆ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತಿಸ್ತಾರೆ. ಕೆಪಿಸಿಸಿ ಉಪಾಧ್ಯಕ್ಷರು, ಹಾಗೇನೆ ಶ್ರೀ ಎನ್.ಟಿ. ವೀರೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾರೆ. ಹಾಗೇನೆ ಶ್ರೀಯುತ ಶಿವಕುಮಾರ್ ಬಡಿಗಾರ್, ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೇನೆ ಎಂ ಸಿದ್ದೇಶ್ ಬೇಗು, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಪರವಾಗಿ ನಾನು ಕೂಡ ಆಚರಿಸಿದ್ದೇನೆ. ಮಂತ್ರಿ ಸ್ಥಾನಕ್ಕೆ ಅಣಿಯಾಗಿದ್ದೀರಿ, ಧನ್ಯವಾದಗಳು. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಸಂಘ 1994ರಲ್ಲಿ ಪ್ರಾರಂಭ ಆಯಿತು ಮತ್ತು ಪೀಠಗಳು 2008ರಲ್ಲಿ ಪ್ರಾರಂಭ ಆಯಿತು. ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಕ್ಕೆ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೊರತಕ್ಕಂಥದ್ದು, ಒಂದು ಡಿಸಿಎಂ ಸ್ಥಾನ ಕೊಡ್ಬೇಕು, ಮತ್ತೆ 2 ಸಚಿವ ಸ್ಥಾನ ಕೊಡ್ಬೇಕು ಅಂತಕೊಂಡು ರಾಜ್ಯದ ಎಲ್ಲಾ ಜಿಲ್ಲೆಗಳ, ತಾಲೂಕುಗಳ, ಚರ್ಚೆಗಳ, 2 ಪೀಠಗಳ, 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕಿತ್ತೂರು ಚೆನ್ನಮ್ಮನ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ದೊಡ್ಡ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಮಾರ್ಗದರ್ಶನ ಸಿದ್ದರಾಮಯ್ಯ ಅವ್ರಿಗೆ ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಹಾಗೂ 2 ಸಚಿವ ಸ್ಥಾನ ಕೊಡ್ಬೇಕಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ದೊಡ್ಡ ಜನಸಂಖ್ಯೆ, ಇಡೀ ಲಿಂಗಾಯತ ವಿಷಯದಲ್ಲಿ 80% ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇದುವರೆಗೂ ಯಾವ ಸರ್ಕಾರಗಳು ಕೂಡ ಕೊಡ್ಬೇಕಾದಂತ ಆದ್ಯತೆ ಕೊಡಲಿಲ್ಲ. ಮುಖ್ಯವಾಗಿ ರಾಜ್ಯದಲ್ಲಿ ಅಂದಾಜು 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನ ಕೊಡಬೇಕು. ಯಾಕಂದ್ರೆ ದೊಡ್ಡ ಜನಸಂಖ್ಯೆ, ಕೃಷಿ ಕೆಲಸ ಮಾಡ್ಕೊಂತ ಬಂದ ಸಮುದಾಯ ನಿರಸ್ತ ಮಾಡಬಾರ್ದು. ಕಾರಣ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಂಖ್ಯಾಬಲ ದೊಡ್ಡದಿದೆ. ಲೆಕ್ಕದ ಪ್ರಕಾರ 4 ಕೇಳಬೇಕು, ಆದರೆ 3 ಕೊಡಲೇಬೇಕು. ಸರ್ಕಾರ ನಮ್ಮ ಮನೆಯನ್ನ ಒಪ್ಪಿಕೊಂಡಿರ್ತಂಥ ಅಭಿಲಾಷೆ ಇದೆ. ನಿನ್ನೆ ನಾವು ಡಿ.ಸಿ.ಎಂ ಅವ್ರನ್ನ ಭೇಟಿಯಾಗಿದ್ವಿ, ಸಿ.ಎಂ ಅವ್ರನ್ನ ಭೇಟಿಯಾಗಿದ್ವಿ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಅವ್ರನ್ನೂ ಭೇಟಿಯಾಗಿದ್ವಿ. ಸಕಾರಾತ್ಮಕವಾದ ಪ್ರತಿಕ್ರಿಯೆ ಇದೆ. ಆದರೆ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ, ಪ್ರಸಂಗ ಬಂದರೆ
ನಾವು ಅಧ್ಯಕ್ಷರು ಶ್ರೀ ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರ ಭೇಟಿ ಹಾಕಕ್ಕೆ ನಾವು ನೋಡುವುದಿಲ್ಲ. ನಮ್ಮ ಹೋರಾಟ ಈ ಸಲ ಖಂಡಿತವಾಗಿ ಯಶಸ್ವಿಯಾಗುತ್ತೆ. ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ. ಒಂದು 10-12 ಜನ ಶಾಸಕರಿದ್ದಾರೆ, ಯಾರಿಗಾದ್ರೂ ಕೊಳ್ಳಿ, ಅದರಲ್ಲೂ ಇದೇನಾದ್ರು ಕಾಸು ಕೊಟ್ಟರೆ ಸಂತೋಷ ಆಗುತ್ತೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಮಾಜ ಕರ್ನಾಟಕದಲ್ಲಿ ಬಲಿಷ್ಠ ಸಮಾಜಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ಆದ್ದರಿಂದ ಪಂಚಮಸಾಲಿ ಸಮಾಜ ಆದ್ಯತೆಯನ್ನು ತಾವು ಈ ಒಂದು ಸಚಿವ ಸಂಪುಟದಲ್ಲಿ ನೀಡಬೇಕು. ನೀವೇನಾದರೂ ಅಲಕ್ಷ್ಯ ಮಾಡಿದಲ್ಲಿ ಕಳೆದ ಹಿಂದಿನ ಇತಿಹಾಸವನ್ನು ನಾವು ಒಂಚೂರು ಮೆಲುಕು ಹಾಕಿದರೆ, ವೀರಶೈವರ ಸಮಾಜದವರೇ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ದರು. ತದನಂತರ ಅವರು ಪದತ್ಯಾಗವನ್ನು ಮಾಡ್ಬೇಕಾರೆ ಅವರು ಆ ಸ್ಥಾನದಿಂದ ಬಿಡಬೇಕು. ಅವರು ಪರ್ಯಾಯವಾಗಿ ನಮ್ಮ ಸಮಾಜಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಅವರು ಆ ಸಂದರ್ಭದಲ್ಲಿ ಕಡೆಗಣಿಸಿದರು. ಆ ಕಡೆಗಣಿಸಿದ್ದರ ನಾವು ಇಡೀ ಸಮಾಜ ರಾಜ್ಯದಲ್ಲಿ ಒಟ್ಟಾಗಿ ಆ ಒಂದು ಪಕ್ಷವನ್ನ ವಿರೋಧ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ರಿಂದ ಇವತ್ತು 136 ಸ್ಥಾನ ಏನಾದರೂ ಕಾಂಗ್ರೆಸ್ ಪಕ್ಷ ಬಂದೇ ನಮ್ಮ ಸಮಾಜದ ಕೊಡುಗೆ ಖಂಡಿತ ಇದೆ. ಇದನ್ನ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡು ಮತ್ತೆ ರಾಜ್ಯದ ಕಾಂಗ್ರೆಸ್ ಮುಖಂಡ ಗಣನೀಯವಾಗಿ ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಆದ್ಯತೆಯನ್ನ ಈ ಮೂಲಕ ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ನಿಮ್ಮ ಈಗ ನಮ್ಮ ಪೀಠದಿಂದ ನಮ್ಮ ಅಧ್ಯಕ್ಷರುಗಳು ಏನು ಕೇಳಿದ್ದಾರೆ, ಏನು ಬೇಡಿಕೆ ಇಟ್ಟಿದ್ದಾರೆ, ಖಂಡಿತವಾಗ್ಲೂ ಸರ್ಕಾರ ಅದನ್ನ ಪರಿಗಣಿಸಿ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಎಲ್ಲಾ ಸಮುದಾಯದವ್ರಿಗೂ ಕೊಡ್ಬೇಕಂತ ನಮ್ಮೊಂದು ನಮ್ದೇನಪ್ಪಾ ಅಂದ್ರೆ ಕಾಶಪ್ಪನವರು ಅವರ ಫ್ಯಾಮಿಲಿಯಿಂದ 50 ವರ್ಷದಿಂದ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆ ಶ್ರಮಿಸಿದ್ದಾರೆ. ಅವ್ರ ತಂದೆಯವರಾಗಿರ್ಬೋದು, ಅವ್ರ ತಾಯಿಯವರಾಗಿರ್ಬೋದು, ಅವರು ಹೆಂಡತಿ ವೀಣಾ ಕಾಶಪ್ಪನವರಾಗಿರ್ಬೋದು, ಪ್ರತಿಯೊಂದು ಎಲೆಕ್ಷನ್ಗೆ ಅದು MP ಎಲೆಕ್ಷನ್ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, ಪಂಚಮಸಾಲಿನ ಉಳಿಸೋಕ್ಕೋಸ್ಕರ ಬಹಳ ಅವರು ಕಷ್ಟಪಟ್ಟಿದ್ದಾರೆ. ಇವತ್ತು ಅವರು ಬಹಳ ಇನ್ನು ಮುಂದೆ ಇದೇ ರೀತಿ ಮಾಡೇ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇದೆ. ಖಂಡಿತವಾಗೂ ನಾವು ಪಂಚಮಸಾಲಿ ಇರ್ತಕ್ಕಂಥ ನಮ್ಮ ವಿಜಯಾನಂದ ಕಾಶಪ್ಪನವ್ರಿಗೆ ಯಾವ್ದಾದ್ರು ಒಂದು ಸಚಿವ ಸ್ಥಾನವನ್ನು ಕೊಟ್ರೆ ಅವ್ರು ನಿಜವಾಗ್ಲೂ ಅವರು ಸೆಕೆಂಡ್ ಲೈನ್ ಲೀಡರ್ಸ್ ಮುಂದೆ ಬಹಳ ಸಮಾಜಕ್ಕೆ ಒಳ್ಳೇದಾಗ್ತದೆ, ಸರ್ಕಾರಕ್ಕೆ ಒಳ್ಳೆ ಒಂದು ಕಾರ್ಯವನ್ನು ಮಾಡ್ತಾರೆ ಅನ್ನೋದು ನಮ್ಮೊಂದು ಆಸೆ.